ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದು ರಾಮ. ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದು ರಾಮ. ರಾಮ 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 ರಾಮ. ನಿನ್ನಿಷ್ಟದಂತೆನ್ನ ಇಟ್ಟಿರುವೆ ರಾಮ, ನನ್ನಿಷ್ಟದಂತೆಲ್ಲ ಕೊಟ್ಟಿರುವೆ ರಾಮ. ಕಷ್ಟಗಳ ಕೊಡಬೇಡ ಎನ್ನಲಾರೆ ರಾಮ, ಕಷ್ಟ ಸಹಿಸುವ ಸಹನೆ ಕೊಡು ನನಗೆ ರಾಮ. ಕಷ್ಟ ಸಹಿಸುವ ಸಹನೆ ಇನ್ನಷ್ಟು ರಾಮ, ಕಷ್ಟ ಸಹಿಸುವ ಸಹನೆ ನಿನ್ನಷ್ಟು ರಾಮ. ರಘುರಾಮ 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 ರಾಮ, ರಘುರಾಮ 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 ರಾಮ. ಇನ್ನಷ್ಟು ಕೊನೆಗೊಂಡ ನಂತರ ಬಾಲರಾಮನಿಗೆ ಮೊದಲ ಮಂಗಳಾರತಿ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ. ಶಾಶ್ವತ ಇತಿಹಾಸವೊಂದನ್ನು ಬರೆಯಲಾಯಿತು ಇವತ್ತು ಸುವರ್ಣಾಕ್ಷರಗಳಲ್ಲಿ. ಮುಂದಿನ ತಲೆಮಾರುಗಳು ಶತಮಾನಗಳ ಕಳೆದರು ಇವತ್ತಿನ ದಿನವನ್ನ ನೆನಪಿನಲ್ಲಿಟ್ಕೊಳ್ತಾರೆ. ಭಾರತೀಯತೆಯ ಪುನರುತ್ಥಾನದ ದಿನ ಅಂತ. ಭವ್ಯವಾದ ಮಂದಿರ ಅಲ್ಲ, ಸುಂದರವಾಗಿ ಕೆತ್ತನೆ ಮಾಡಿದಂತಹ ರಾಮನ ಮೂರ್ತಿಯಾಗಿ ಉಳಿದಿದೆ. ಇದು ಕೋಟ್ಯಾಂತರ ರಾಮ ಭಕ್ತರ ಭಾವನೆ. ಆ ಭಾವನೆಗೆ ಬೆಲೆ ಕಟ್ಟೋದಕ್ಕಾಗೋಲ್ಲ. ಪ್ರಧಾನಿ ನರೇಂದ್ರ ಮೋದಿ ಅವರು ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆಯನ್ನ ನೆರವೇರಿಸಿದ್ದಾರೆ. ಆದರೆ ಹೊರಗಡೆ ಮಾತ್ರ ಯಾವ ವಾದ್ಯ ಘೋಷಗಳು ಬೇಡ, ಜೈ ಶ್ರೀರಾಮ್ ಅನ್ನೋ ಘೋಷಣೆ ಮೊಳಗ್ತಾ ಇದೆ. ದೇಶದ ಮೂಲೆ ಮೂಲೆಯಲ್ಲಿರೋ ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರಗಳು ಬಹಳ ವಿಶೇಷವಾಗಿ ನೆರವೇರ್ತಾ ಇದೆ. ವಿದೇಶಗಳಲ್ಲೂ ರಾಮನ ಜಪ ನಡೆದಿದೆ. ಗರ್ಭಗುಡಿಯ ಒಳಗಡೆ ನಡೀತಾ ಇರೋ ಪೂಜಾ ಕೈಂಕರ್ಯ, ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆಯ ನಂತರ ಈ ಪೂಜಾ ಕೈಂಕರ್ಯವನ್ನ ಪ್ರಧಾನಿ ನರೇಂದ್ರ ಮೋದಿ ನೆರವೇರಿಸುತ್ತಾರೆ. ಭವ್ಯವಾದ ಮಂದಿರ, ಭವ್ಯವಾದ ಗರ್ಭಗುಡಿ. ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ ಕೆತ್ತನೆ ಮಾಡಿದಂತಹ ರಾಮಲಲ್ಲಾನ ವಿಗ್ರಹ. 5 ವರ್ಷದ ಮಗುವಿನ ಆ ಮುಗ್ಧತೆ, ಮರ್ಯಾದಾ ಪುರುಷೋತ್ತಮ ಪ್ರಭು ಶ್ರೀ ರಾಮಚಂದ್ರನ ತೇಜಸ್ಸು ಕಂಗೊಳಿಸ್ತಾ ಇದೆ. ಈ ಕ್ಷಣಕ್ಕೆ ಸಾಕ್ಷಿಯಾಗೋದಕ್ಕೆ ಕೋಟ್ಯಾಂತರ ಭಕ್ತರು ಕಾಯ್ತಾರೆ. ಕೋಟ್ಯಾಂತರ ಭಕ್ತರು. ನಾಗಲೇ ಹೇಳಿದಾಗೆ ಸಬ್ರ ಕಾ ಪಲ್ ಮೀಟಾ ಹೋತಾ ಹೈ, ಬಹುತ್ ಮೀಟಾ ಹೋತಾ ಹೈ. ಈ ಸಂದರ್ಭವನ್ನ ನೋಡ್ತಾ ಇದ್ದೀವಿ. 500 ವರ್ಷಗಳ ತಾಳ್ಮೆ, ಹೋರಾಟ ಇವತ್ತು ಕೈಗೂಡಿದಂತಹ ಆ ಕ್ಷಣ. ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದು ರಾಮ. ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದು ರಾಮ.
ರಾಮ 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 ನಿನ್ನಿಷ್ಟದಂತೆನ್ನ ಇಟ್ಟಿರುವೆ ರಾಮ, ನನ್ನಿಷ್ಟದಂತೆಲ್ಲ ಕೊಟ್ಟಿರುವೆ ರಾಮ, ಕಷ್ಟಗಳ ಕೊಡ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.